ಹಾಯ್ ಹಾಯ್ ಎವ್ರಿವನ್. ಇದು ಗರ್ಭಗೃಹ ಹಾಸ್ಪಿಟಲಿಂದ ನಾನು ನನ್ನ ಜರ್ನಿನ ಸ್ಟಾರ್ಟ್ ಮಾಡಿದ್ದು ಫಾರ್ ದ ಪ್ರೆಗ್ನೆನ್ಸಿ. ಈ ಪ್ರೆಗ್ನೆನ್ಸಿಲಿ ನನಗೆ ಐ ಹ್ಯಾಡ್ ಟು ಪ್ರಿಪೇರ್ ಬೋತ್ ಮೆಂಟಲಿ ಆ್ಯಂಡ್ ಫಿಸಿಕಲಿ ಬೋತ್ ಟುಗೆದರ್. ನನಗೆ ತುಂಬ ಸ್ಟ್ರಾಂಗ್ ಸಪೋರ್ಟ್ ಸಿಕ್ಕಿದೆ ಫ್ರಮ್ ಡಾಕ್ಟರ್ ರಶ್ಮಿ. ಆ್ಯಂಡ್ after coming to this journey, I experienced most of the time emotional connection between the doctor and me, and it connected me to my child also, which helped me to grow the child inside me and in my mind as well. ಸೊ ಅದಕ್ಕೆ ನನಗೆ ಹೆಂಗಾಯಿತು ಅಂದರೆ ಡಾಕ್ಟ್ರ್ ಹತ್ರ ಬಂದ ಮೇಲೆ ನಾನು ಈ ಥರ ಒಂದು ಬಿಲ್ಡ್ ಮಾಡ್ಕೋಬೇಕು ನನ್ನ ರಿಲೇಷನ್ಶಿಪ್ ಅಂತ, ಮಗು ಜೊತೆಗಾಗಲಿ ನನಗಾಗಲಿ. ಇಟ್ ಹ್ಯಾಸ್ ಸ್ಟ್ರಾಂಗ್ ಇಂಪ್ಯಾಕ್ಟ್ ಆನ್ ಮೈ ಮೈಂಡ್ ಆಸ್ ವೆಲ್. ಹಾಗಾಗಿ ಆ ಜರ್ನಿ ಸ್ಟಾರ್ಟ್ ಆಗಿದೆ ಈ ಥರ ಸ್ವೀಟಾಗಿ. ಆ್ಯಂಡ್ ಇಟ್ ಹೆಲ್ಪ್ ಮಿ ಅ ಲಾಟ್ ಟು ಗೋ ಥ್ರೂ ವಾಟ್ ಎವರ್ ದ ಇಶ್ಯೂಸ್ ದಟ್ ಐ ಹ್ಯಾಡ್ ವಿದಿನ್ ಮೈ ಮೈಂಡ್. ಆಮೇಲೆ ಇದನ್ನು ಸ್ಟ್ರಾಂಗಾಗಿ ಕೊನೆವರೆಗೂ ತೊಗೊಂಬರೋ ಥರ ಅವ್ರು ಮಾಡಿರೋದು. ಆ್ಯಂಡ್ ಐ ಅಪ್ರಿಷಿಯೇಟ್ ದ್ಯಾಟ್ ಅ ಲಾಟ್. ಅದಾದಮೇಲೆ ನಾನು ಫೈನಲಿ ವೆನ್ ಇಟ್ ಕೇಮ್ ಫಾರ್ ದ ಸರ್ಜರಿ, ಐ ಮೀನ್ ಇಟ್ ವಾಸ್ ಅ ಪ್ಲ್ಯಾನ್ ಸರ್ಜರಿ ಫಾರ್ ಮಿ. ನಾವೇ ಒಪ್ಕೊಂಡಿರೋದು. ಸೊ ಅದು ಹೆಂಗಾಯಿತು ಅಂದರೆ ದ ಡೇ ವೆನ್ ಇಟ್ ಕೇಮ್ ಇಟ್ ವಾಸ್ ವೆರಿ ಹೆಲ್ಪ್ಫುಲ್ ಫಾರ್ ಮಿ. ಈವನ್ ನನಗೆ ಯಾವಾಗಲೂ ಪ್ಯಾನಿಕ್ ಆಗಲೇ ಇಲ್ಲ. ಇಟ್ ವಾಸ್ ದ ಡೇ ಆಫ್ ಪ್ಯಾನಿಕ್ ಫಾರ್ ಮಿ, ಬಟ್ ಸ್ಟಿಲ್ ಐ ವಾಸ್ ವೆರಿ ಕಾಮ್ ಬಿಕಾಸ್ ಆಫ್ ಹರ್, ವಾಟ್ ಎವರ್ ದ ಸಪೋರ್ಟ್ ಶಿ ಗೇವ್ ಮಿ. ಆ್ಯಂಡ್ ದ ಎಂಟೈರ್ ಟೀಮ್ ವಾಸ್ ವೆರಿ ವೆರಿ ಹೆಲ್ಪ್ಫುಲ್. ಯಾವುದಕ್ಕೂ ಐ ಡಿಡ್ ನಾಟ್ ಫೇಸ್ ಎನಿ ಇಶ್ಯೂ. ಇದು ಸಿಕ್ಕಿಲ್ಲ, ಇದು ಮಾಡಿಲ್ಲ ಅಂತ ಇಲ್ಲ. ಸೊ ವೆನ್ ಆಫ್ಟರ್ ಸರ್ಜರಿ ಆದಮೇಲೆ ನನಗೆ ಮಗು ಬಂದಮೇಲೆ ಹೆಂಗೆ ಅನಿಸ್ತು ಅಂದರೆ ದೇ ಆರ್ ಗಿವಿಂಗ್ ಮೀ ವಾಟ್ ಎವರ್ ಐ ಹ್ಯಾವ್ ಎಕ್ಸ್ಪೆಕ್ಟಿಂಗ್ ಬಿಯಾಂಡ್ ದ ಎಕ್ಸ್ಪೆಕ್ಟೇಷನ್ ದೇ ಹ್ಯಾವ್ ಮೇಡ್ ಇಟ್. ಇಟ್ ವಾಸ್ ಅ ಮಿರಾಕಲ್ ಚೈಲ್ಡ್ ಫಾರ್ ಅಸ್, ಆ್ಯಂಡ್ ದೇ ಹ್ಯಾವ್ ಪ್ರೂವ್ಡ್ ಇಟ್ ವೆರಿ ವೆಲ್ ಫಾರ್ ಮೀ. ಆ್ಯಂಡ್ ಐ ಹ್ಯಾವ್ ಲಾಟ್ ಆಫ್ ಮೆಮೊರೀಸ್, ಗುಡ್ ಮೆಮೊರೀಸ್ with this hospital as well as with Dr. Rashmi. I keep continuing the same treatment with her if needed in future as well. And I recommend everybody to be there with her if you are continuing to do so. This has created a very very happy moment with entire team. You can stay with this team and you can trust this team forever. Thank you so much Garbhagriha and Dr. Rashmi. And this entire journey from with my child from Garbha to Griha will be always with the Garbhagriha. Hope so it will be always there in my future as well.